ವರುಣ ಗ್ರಾಮೀಣ ಕ್ಷೇತ್ರ ಅಂದಮೇಲೆ ಸಮಸ್ಯೆಗಳು ಅಲ್ಲಿ ಇರಲೇಬೇಕು. ಕಳೆದ 5 ವರ್ಷದಲ್ಲಿ ಸಿದ್ದರಾಮಯ್ಯ ಮಾಡಿದ ಸಾಧನೆ ಏನು? ಇವರ ಕಾರ್ಯವೈಖರಿ ಜನರಿಗೆ ತೃಪ್ತಿ ತಂದಿದೆಯಾ? ಈ ಬಗ್ಗೆ ಮತದಾರರು ಏನಂತಾರೆ ನೀವೇ ಕೇಳಿ. ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದ ಅನುಭವ ಇರತಕ್ಕಂಥ ಸಿದ್ದರಾಮಯ್ಯನವರು ಶಾಸಕರಾಗಿ, ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯದ ಬಗ್ಗೆ ಎಷ್ಟೆಲ್ಲ ಚಿಂತೆ ಮಾಡ್ತಾರೋ ಅದರ ದುಪ್ಪಟ್ಟು ಅವರ ಸ್ವಂತ ಕ್ಷೇತ್ರದ ಬಗ್ಗೆ ಮಾಡಲೇಬೇಕಾಗಿದೆ. ಹಾಗಾಗಿ ಕ್ಷೇತ್ರಕ್ಕೆ ಅವರು ಮಾಡಿರತಕ್ಕಂಥ ಕೊಡುಗೆ ಏನು ಬನ್ನಿ ನೋಡೋಣ. ವರುಣ ಕ್ಷೇತ್ರದ ಸಮಸ್ಯೆಗಳೇನು? ಕ್ಷೇತ್ರ ಅಭಿವೃದ್ಧಿಯಾಗಿದೆಯಾ? 5 ವರ್ಷಗಳಲ್ಲಿ, ಅದರಲ್ಲೂ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾದ ನಂತರ ಈ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಕಂಡಿದೆ. ಮುಖ್ಯ ರಸ್ತೆಗಳ ಡಾಂಬರೀಕರಣ, ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟು ನಿವಾರಣೆಯಾಗಿದೆ. ಇನ್ನು ಬಡವರಿಗೆ ಸೂರು ಕಲ್ಪಿಸುವ ಸಲುವಾಗಿ 11,000 ಬಸವ ಯೋಜನೆಯಡಿ ಆಶ್ರಯ ಮನೆ ಯೋಜನೆ ಕಲ್ಪಿಸಲಾಗಿದೆ. ಮೂಲಭೂತ ಸೌಲಭ್ಯಗಳು, ಕಾನೂನು ಸುವ್ಯವಸ್ಥೆ ವಿಷಯದಲ್ಲಿ ಅಂತಹ ಸಮಸ್ಯೆ ಏನಿಲ್ಲ. ಸಿದ್ದರಾಮಯ್ಯನವರು ರಾಜಕೀಯ ಬಂದ ಮೇಲೆ ನಮ್ಮ ಹಳ್ಳಿಗಳಿಗೆಲ್ಲ ಬೇಕಾದಷ್ಟು ಈ ಇದು ವರ್ಣ ಕ್ಷೇತ್ರದಲ್ಲಿ ಬೇಕಾದಷ್ಟು ಮಾಡಿಕೊಟ್ಟಿದ್ದಾರೆ. ನೀರಿನ ಸೌಲಭ್ಯ ಮಾಡಿದ್ದಾರೆ, ಮನೆಗಳು ಇಲ್ಲದೇ ಇದ್ದವರು ಕೊಡಿಸಿದ್ದಾರೆ. ಆಮೇಲೆ ಪಂಪ್ ಸೆಟ್ಗಳು ಇದು ಮಾಡಿಕೊಟ್ಟಿದ್ದಾರೆ. ವರ್ಣನಲ್ಲಿಗೆ ನೀರಿನ ಟ್ಯಾಂಕಿಗಳು ರೆಡಿ ಮಾಡಿಕೊಟ್ಟಿದ್ದಾರೆ. ನಮ್ಮ ವರ್ಣ ಚಾನಲ್ಲು ಇದೇ ಅವರು ನೀರು ಬಿಡ್ಸೋಕ್ಕೆ ಅವರೇ ಮುಖ್ಯ ಕಾರಣ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಈ ಬಾರಿ ಸಿಎಂ ಆಗಬೇಕು ಎಂಬ ಅಲೆ ಕ್ಷೇತ್ರದ ತುಂಬೆಲ್ಲ ಹರಡಿದೆ. ಈ ಹಿಂದೆ ಅನೇಕ ಬಾರಿ ಮುಖ್ಯಮಂತ್ರಿ ಹುದ್ದೆ ಸಿದ್ದು ಕೈ ತಪ್ಪಿದ ಬಗ್ಗೆ ಮತದಾರರಲ್ಲಿ ಬೇಸರವಿದೆ. ಜೊತೆಗೆ ಈ ಬಗ್ಗೆ ಅನುಕಂಪವೂ ಇದೆ. ಇನ್ನು ಸಿದ್ದರಾಮಯ್ಯ ವಿಷಯದಲ್ಲಿ ಅನೇಕ ವೈಫಲ್ಯತೆಗಳು ಇದ್ದೇ ಇವೆ. ರಾಜಕಾರಣ ಅಂದಮೇಲೆ ವಿರೋಧಿಸುವವರು ಇದ್ದಾರೆ. ನಾವು ಇಂಥವರೇ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಕೈಲಿಲ್ಲ. ಈ ಸಾರ್ವಜನಿಕ ಎಲ್ಲ ಇದೆ. ನಮ್ಮ ಒಬ್ಬರ ಕೈ ಬಾಯಿ ಬಿಡಿಸ್ಕೊಂಡು ನೀವು ಇತ್ತಕೊಂಡು ಟಿವಿಗೆ ಹಾಕಿದಾಗ ಇನ್ನೊಬ್ರು ಬರ್ತಾರೆ BJP ಅವರು. ಇವರು ಮುಸಲ್ಮಾನಲ್ಲಿ ಇವರು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದ್ರು ಅಂತ. ಅವ್ರೇನಾಗಿದ್ರು ಅವರು ಹಿಂಗೆ ಕೇಳೋದು, BJP ಅವರು ಹಿಂಗೆ ಬಂದು ಕೇಳೋದು. ನಾವ್ಯಾಕೆ ಸ್ವಾಮಿ ಸಿದ್ದರಾಮಯ್ಯನೇ ಆಗಬೇಕು, ಯಡಿಯೂರಪ್ಪನೇ ಆಗಬೇಕು ಅಂತೇನು ಅಗ್ರಿಮೆಂಟ್ ಏನಿಲ್ಲ. ಯಾರು ಬೇಕಾದರೂ ಆಯ್ತಾರೆ, ಅವ್ರ ಸ್ವಾರ್ಥ ಅವ್ರಿಗೆ ಗೊತ್ತು, ದುಡ್ಡು ಚೆಲ್ತಾರೆ, ಆಯ್ತಾರ ಬಿಡಿ. ಸಿದ್ದರಾಮಯ್ಯರ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್. ದೊಡ್ಡವರಲ್ಲಿಯೂ ಅನೇಕ ಸಣ್ಣತನಗಳು ಇದ್ದೇ ಇರ್ತವೆ. ಹಾಗೆಯೇ ಸಿದ್ದರಾಮಯ್ಯ ವಿಷಯದಲ್ಲಿ ಕೂಡ. ಸಿದ್ದರಾಮಯ್ಯ ಹಳೆ ಮೈಸೂರು ಪ್ರಾಂತ್ಯಕ್ಕೆ ದೈತ್ಯ ಪುರುಷ ಎಂಬುದೇನೋ ಸರಿ, ಆದರೆ ಸಾಮಾಜಿಕ ನ್ಯಾಯದ ವಿಷಯ ಬಂದಾಗ ಹಿಂದುಳಿದ ವರ್ಗ ಅಂದ್ರೆ ಅದು ಕುರುಬ ಸಮಾಜ ಮಾತ್ರ ಎಂಬುದು ಅವರ ಧೋರಣೆ. ಹಾಗಾಗಿ ಕ್ಷೇತ್ರದ ಅಭಿವೃದ್ಧಿಯಲ್ಲೂ ತಾರತಮ್ಯ ಮಾಡಿದ್ದಾರೆ ಎಂಬುದು ಜನರ ಆರೋಪ. ಅರವತ್ತು ವರ್ಷ ಆಳಿದಂಥ ಕಾಂಗ್ರೆಸ್ ಪಕ್ಷ ಇದುವರೆಗೂ ಹಿಂದುಳಿದ ಜನಕ್ಕೆ ಏನೂ ಮಾಡಿಲ್ಲ. ನಮ್ಮ ವರ್ಣ ಕ್ಷೇತ್ರದಲ್ಲಂತೂ ಈಗ ಎಲೆಕ್ಷನ್ ಬಂದಿರೋದ್ರಿಂದ ಅಲ್ಪ ಸ್ವಲ್ಪ ಕಾಮಗಾರಿಕೆ ಮಾಡೋರು ಇಲ್ಲ ಅಂತ ಹೇಳಲ್ಲ. ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ಅದು ಬಿಟ್ರೆ ಅವಾಗ ಮೊದಲೇ ಮಾಡ್ಬೋದಿತ್ತಲ್ಲ. ಹಳ್ಳಿ ಜನ ರೋಡಲ್ಲಿ ಟಾರ್ ರೋಡ್ ಇಲ್ಲ, ಕಾಂಕ್ರೀಟ್ ರೋಡ್ ಇಲ್ಲ, ಏನಿಲ್ಲ, ಮಣ್ಣು ರೋಡ್ ಇತ್ತು, ಕಲ್ಲು ರೋಡ್ ಇತ್ತು ಈಗ ಎಲೆಕ್ಷನ್ ಹತ್ರ ಬಂದಿದೆ, ಅದನ್ನ ಯಾರೋ ಆರ್ಡರ್ ಮಾಡ್ರಿನ ತಂದು ಉದ್ಘಾಟನೆ ಮಾಡ್ತಾವ್ರೆ, ಇಲ್ಲ ಅಂತಲ್ಲ ಕ್ಷೇತ್ರವನ್ನ ಒಮ್ಮೆ ಸುತ್ತಿ ನೋಡಿದ್ರೆ ವಿರೋಧ ಪಕ್ಷದ ನಾಯಕರಾಗಿ ಇನ್ನೂ ಬಹಳಷ್ಟು ಕೆಲಸ ಮಾಡಬಹುದಿತ್ತು. ಅದೇಕೋ ಆಸಕ್ತಿ ವಹಿಸಿಲ್ಲ. ಈಗ ಚುನಾವಣೆ ಎಂಬ ಕಾರಣಕ್ಕೆ ತರಾತುರಿಯಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿಸಿದ್ದಾರೆ. ಈಗ ಕ್ಷೇತ್ರ ಸುತ್ತಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಸಿದ್ದರಾಮಯ್ಯ ಅನುಕೂಲ ನಮ್ಮೂರಿಗೆ ಏನೂ ಆಗಿದೆ. ಯಾವಾಗ ಅವ್ರು ಗೆದ್ದೆ ಈಗ ಮೂರು ಬಾರಿ 4 ಬಾರಿ ಗೆದ್ದಾರಲ್ವಾ, ಏನೂ ಆಗಿದೆ ಅವ್ರ ಕೈಯಿಂದ ಮಾತ್ರ. ನೋಡಿ, ನೀವು ನೋಡಿ, ಒಂದು ರೋಡ್ ನೋಡಿ, ಊರೊಳಗೆ ರೋಡ್ಗಳು ನೋಡಿ, ಅವ್ರ ನಿಮ್ಮದು ಏನೂ ಆಗಿಲ್ಲ. ಯಾವಾರ ಅವರು ಇರೋದು ಮಾಡ್ಕೋತಾರ. ಇಲ್ಲಿ ನಮ್ಮ 3 ಮಂದಿ ಏನು ಮಾಡಿಲ್ಲ. ಇನ್ನು ಕಳೆದ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಸಿದ್ದರಾಮಯ್ಯ ಉತ್ತಮ ಸಾಥ್ ನೀಡಲಿಲ್ಲ ಎಂಬ ಕಾರಣಕ್ಕೆ ದಲಿತರಲ್ಲಿ ಈಗಲೂ ಒಂದಷ್ಟು ಅಸಮಾಧಾನ ಇದೆ. ಸಾಧನೆ ಕೆಲಸ ಯಡಿಯೂರಪ್ಪ ಮಾಡಿರುವುದು, ಅವನು ಮಾಡಿರುವಂಥ ಸಾಧನೆ ಕೆಲಸ ಯಾವ ಮುಖ್ಯಮಂತ್ರಿ ಮಾಡಿಲ್ಲ. ಸಿದ್ದರಾಮಯ್ಯನವ್ರು ಮಾಡಿಲ್ಲ. ಅವರಷ್ಟು ಹೆಸರುವಾಸಿಗೆ ಇವ್ರು ತಗೊಂಡಿಲ್ಲ. MLA ಆದರೂ ಆ ಸಾಧನೆ ಇವ್ರು ತಗೊಂಡಿಲ್ಲ. ಇಲ್ಲಿ ಒಂದು ದೇವಸ್ಥಾನ ಕಟ್ಟಿದಾರ, ಏನೂ ಇಲ್ಲ. ಕುಡಿಯೋ ನೀರು ಇಲ್ಲ.
ಕುಡಿಯೋ ನೀರಲ್ಲಿ 15 ದಿನಕ್ಕೊಂದಪ್ಪ ಆಗೋದಲ್ಲ ಇಲ್ಲಿ ಬಂದೇ ಇಲ್ವಲ್ಲ, ನೋಡೇ ಇಲ್ವಲ್ಲ ಏನು ನಿಮ್ಮ ಕಷ್ಟ ಸುಖ ಅಂತ ಸಿದ್ದರಾಮಯ್ಯ. ಅಭಿವೃದ್ಧಿ ವಿಷಯದಲ್ಲಿ ವೀರಶೈವರು ಹೆಚ್ಚಾಗಿರುವ ಕಡೆ ತಾರತಮ್ಯ ಮಾಡ್ತಿದ್ದಾರೆ, ಹುಂಡಿಗಳ ಕಡೆ ಹೆಚ್ಚು ಆಸಕ್ತಿ ವಹಿಸ್ತಾರೆ ಎಂಬ ಆರೋಪ ಇದ್ದೇ ಇದೆ. ಏನೇ ಆಗಲಿ, ಸಿದ್ದರಾಮಯ್ಯ ಅದೃಷ್ಟ ಪರೀಕ್ಷೆಗೆ ರೆಡಿಯಾಗಿದ್ದಾರೆ. ಮತದಾರರು ವೋಟು ಹಾಕಿ ವಿಧಾನಸಭೆಗೆ ಮತ್ತೊಮ್ಮೆ ಕಳುಹಿಸಿಕೊಡ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಲಿದೆ. ಸಿದ್ದರಾಮಯ್ಯನವರಿಗೆ ಈ ಚುನಾವಣೆ ಅಳಿವು ಉಳಿವಿನ ಪ್ರಶ್ನೆ. ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಬಹುದಿನಗಳ ಕನಸು ನನಸಾಗಬೇಕಾದ್ರೆ ಅವರು ಈ ಚುನಾವಣೆಯಲ್ಲಿ ಮಾಡು ಇಲ್ಲವೇ ಮಡಿ ಅನ್ನುವಂಥ ಹೋರಾಟವನ್ನು ನಡೆಸಲೇಬೇಕಾಗಿದೆ. ಅವರ ಕನಸನ್ನು ಈ ಕ್ಷೇತ್ರದ ಜನ ನನಸು ಮಾಡ್ತಾರಾ? ಈ ಅಗ್ನಿ ಪರೀಕ್ಷೆಯಲ್ಲಿ ಸಿದ್ದರಾಮಯ್ಯ ಗೆದ್ದು ಬರ್ತಾರಾ? ಕಾದು ನೋಡಬೇಕಾಗಿದೆ. ಮೈಸೂರಿನಿಂದ ಕ್ಯಾಮರಾಮನ್ ನವೀನ್ ಹಾಗೂ ಸಿದ್ದರಾಜ್ ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ಅತಿರಥರ ಅಖಾಡದಲ್ಲಿ ಮತ್ತೊಬ್ಬ ನಾಯಕನ ಡೀಟೇಲ್ಸ್ ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.